ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಒಂದು ಪದಕ್ಕೆ ಎಸ್ ಸೇರಿಸ್ಬಿಟ್ರೆ ಅದು ಬಹುವಚನ ಅಂದ್ರೆ ಪ್ಲೂರಲ್ಗಾಗ್ಬಿಡುತ್ತೆ ಅಲ್ವಾ? ಆದ್ರೆ ನಮ್ಮ ಕನ್ನಡದ ಕಥೆಯೇ ಬೇರೆ. ಇಲ್ಲಿ ಬಹುವಚನಗಳ ಹಿಂದೆ ಒಂದು ಇಡೀ ಪ್ರಪಂಚವೇ ಇದೆ. ಬನ್ನಿ, ಕನ್ನಡದ ಬಹುವಚನ ನಾಮಪದಗಳ ಹಿಂದಿರುವ ಆಸಕ್ತಿದಾಯಕ ನಿಯಮಗಳನ್ನ ಒಟ್ಟಿಗೆ ತಿಳ್ಕೊಳ್ಳೋಣ. ವಚನ ಈ ಪದ ಕೇಳಿದ ತಕ್ಷಣ ಸಾಮಾನ್ಯವಾಗಿ ಮನಸ್ಸಿಗೆ ಬರೋದೇನು? ಬಹುಶಃ ಬಸವಣ್ಣನವರ ವಚನಗಳು ಅಲ್ವಾ? ಖಂಡಿತ. ಆದರೆ ಆ ಸಾಹಿತ್ಯದ ಆಚೆಗೆ ವ್ಯಾಕರಣದಲ್ಲಿ ಈ ಪದಕ್ಕೆ ಸಂಪೂರ್ಣವಾಗಿ ಬೇರೆಯೇ ಆದ ಅಷ್ಟೇ ಮುಖ್ಯವಾದ ಒಂದು ಅರ್ಥ ಇದೆ ಅಂದ್ರೆ? ಈ ಪ್ರಶ್ನೆಯಲ್ಲೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ತಿರುಳು ಅಡಗಿದೆ. ಇಲ್ಲಿ ನೋಡಿ, ಒಂದೇ ಪದ ವಚನಕ್ಕೆ ಇರೋ ಎರಡು ಮುಖಗಳು ಎಷ್ಟೊಂದು ವಿಭಿನ್ನ. ಒಂದ್ ಕಡೆ ಅದು ನಮ್ಮ ಹೆಮ್ಮೆಯ ಶ್ರೀಮಂತ ಸಾಹಿತ್ಯ ಪ್ರಕಾರ, ಇನ್ನೊಂದ್ ಕಡೆ ವ್ಯಾಕರಣದ ಪುಸ್ತಕ ತೆರೆದ್ರೆ ಅದರ ಅರ್ಥ ಸಿಂಪಲ್ ಆಗಿ ಸಂಖ್ಯೆ ಅಥವಾ ಎಣಿಕೆ ಅಷ್ಟೇ. ಹಾಗಾದ್ರೆ ಈಗ ಗೊಂದಲ ಬಗೆಹರಿತು ಅಲ್ವಾ? ಇವತ್ತಿನ ನಮ್ಮ ಚರ್ಚೆಯಲ್ಲಿ ವಚನ ಅಂದ್ರೆ ವ್ಯಾಕರಣದ ಸಂಖ್ಯೆ ಅನ್ನೋ ಅರ್ಥದಲ್ಲಿ ನಾವು ಮುಂದೆ ಹೋಗೋಣ. ಅಂದ್ರೆ ಒಂದು ವಸ್ತುವಿದೆಯೋ ಅಥವಾ ಒಂದಕ್ಕಿಂತ ಹೆಚ್ಚಿವೆಯೋ ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ವಚನದ ಅರ್ಥವನ್ನ ಸ್ಪಷ್ಟಪಡಿಸಿಕೊಂಡ ಮೇಲೆ ಈಗ ಕನ್ನಡದ ಸಂಖ್ಯೆ ವ್ಯವಸ್ಥೆಯ ಮೂಲಭೂತ ನಿಯಮದ ಕಡೆಗೆ ಗಮನ ಕೊಡೋಣ. ಇದು ತುಂಬಾ ಸರಳ ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಕೂಡ. ಕನ್ನಡದ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಇಲ್ಲಿ ಕೇವಲ ಎರಡೇ ವಚನಗಳು. ಒಂದು ಏಕವಚನ ಅಂದ್ರೆ ಸಿಂಗಲ್, ಮತ್ತೊಂದು ಬಹುವಚನ ಅಂದ್ರೆ ಪ್ಲೂರಲ್. ಸಂಸ್ಕೃತದಲ್ಲಿರೋ ಹಾಗೆ ಎರಡು ವಸ್ತುಗಳನ್ನ ಹೇಳೋಕೆ ದ್ವಿವಚನ ಅನ್ನೋ ಮೂರನೇ ರೂಪ ಕನ್ನಡದಲ್ಲಿ ಇಲ್ವೇ ಇಲ್ಲ. ಇದು ನಮ್ಮ ಭಾಷೆಯ ಒಂದು ಸರಳತೆ. ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಕಾಮನ್ ಆಗಿ ಬಳಕೆಯಾಗೋ ಬಹುವಚನ ಪ್ರತ್ಯಯ ಅಂದ್ರೆ ಗಳು. ಪುಸ್ತಕ ಪುಸ್ತಕಗಳು ಆಗತ್ತೆ, ಮರ ಮರಗಳು ಆಗತ್ತೆ. ಇದು ಒಂದ್ ರೀತಿ ಯೂನಿವರ್ಸಲ್ ಕೀ ಇದ್ದ ಹಾಗೆ. ನಿರ್ಜೀವ ವಸ್ತುಗಳಿಗೆ, ಪ್ರಾಣಿಗಳಿಗೆ, ಸಸ್ಯಗಳಿಗೆ ಹೆಚ್ಚಾಗಿ ಇದನ್ನೇ ಬಳಸ್ತೀವಿ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಎಲ್ಲದಕ್ಕೂ ಗಳು ಸೇರಿಸಿದ್ರೆ ಕನ್ನಡದ ಮಜಾನೇ ಹೊರಟೋಗತ್ತೆ. ಕನ್ನಡದ ಸೌಂದರ್ಯ ಇರೋದೇ ಅದರ ಸೂಕ್ಷ್ಮತೆಗಳಲ್ಲಿ. ಬೇರೆ ಬೇರೆ ತರಹದ ನಾಮಪದಗಳಿಗೆ ಬೇರೆ ಬೇರೆ ಪ್ರತ್ಯಯಗಳನ್ನ ಬಳಸಲಾಗತ್ತೆ. ಸರಿ, ಈಗ ವಸ್ತುಗಳ ಪ್ರಪಂಚದಿಂದ ಮನುಷ್ಯರ ಪ್ರಪಂಚಕ್ಕೆ ಬರೋಣ. ನಿರ್ಜೀವ ವಸ್ತುಗಳಿಗಿಂತ ಭಿನ್ನವಾಗಿ ಮನುಷ್ಯರನ್ನ ಬಹುವಚನದಲ್ಲಿ ಹೇಳೋಕೆ ಕನ್ನಡದಲ್ಲಿ ಒಂದು ವಿಶೇಷವಾದ ಗೌರವ ಕೊಡುವ ಪ್ರತ್ಯಯ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವ್ಯತ್ಯಾಸವನ್ನ ಗಮನಿಸ್ಬೇಕು. ಹುಡುಗ ಹುಡುಗಗಳು ಆಗಲ್ಲ, ಹುಡುಗರು ಆಗ್ತಾನೆ. ಹುಡುಗಿ ಹುಡುಗಿಯರು ಆಗ್ತಾಳೆ. ಇಲ್ಲಿ ಗಳು ಬದಲಿಗೆ ಅರು ಪ್ರತ್ಯಯ ಬಳಕೆಯಾಗಿದೆ. ಇದು ಪುಲ್ಲಿಂಗ ಸ್ತ್ರೀಲಿಂಗ ಎರಡಕ್ಕೂ ಅನ್ವಯ ಆಗತ್ತೆ. ಇದಕ್ಕಿಂತಲೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಕನ್ನಡ ನಮ್ಮ ಕುಟುಂಬದ ಸಂಬಂಧಗಳಿಗೆ ಇನ್ನೂ ವಿಶೇಷವಾದ ಗೌರವ ಕೊಡುತ್ತೆ. ಅದಕ್ಕಾಗಿನೇ ಒಂದು ಪ್ರತ್ಯೇಕ ಪ್ರತ್ಯಯವನ್ನೇ ಮೀಸಲಿಟ್ಟಿದೆ. ಅಣ್ಣ ಅನ್ನೋ ಪದಕ್ಕೆ ಬಹುವಚನ ಅಣ್ಣಗಳು ಅಥವಾ ಅಣ್ಣರು ಅಲ್ಲ, ಬದಲಾಗಿ ಅಣ್ಣಂದಿರು. ಹಾಗೆಯೇ ಅಕ್ಕ ಅಕ್ಕಂದಿರು. ಈ ಅಂದಿರು ಅನ್ನೋ ಪ್ರತ್ಯಯ ಇದೆಯಲ್ಲ, ಇದು ನಮ್ಮ ಕೌಟುಂಬಿಕ ಸಂಬಂಧಗಳಿಗೆ ಒಂದು ರೀತಿಯ ಆತ್ಮೀಯತೆ ಮತ್ತು ಪ್ರೀತಿಯ ಗೌರವವನ್ನ ಕೊಡುತ್ತೆ. ಯಾವ ಭಾಷೆಯಲ್ಲೇ ಆಗ್ಲಿ ರೂಲ್ಸ್ ಇದ್ರೆ ರೂಲ್ಸ್ ಬ್ರೇಕ್ ಮಾಡೋ ಪದಗಳು ಇರ್ತವೆ ಅಲ್ವಾ? ಕನ್ನಡದಲ್ಲೂ ಹಾಗೇನೆ. ಒಂದು ಉದಾಹರಣೆ ಅಂದ್ರೆ ಮನುಷ್ಯ ಅನ್ನೋ ಪದ. ಅದರ ಬಹುವಚನ ತರ್ಕದ ಪ್ರಕಾರ ಮನುಷ್ಯರು ಆಗ್ಬೇಕಿತ್ತು. ಆದ್ರೆ ನಾವು ಸಾಮಾನ್ಯವಾಗಿ ಜನರು ಅಂತ ಬಳಸ್ತೀವಿ. ಇಂಥ ಕೆಲವು ವಿಚಿತ್ರಗಳನ್ನ ನೆನ್ಪಲ್ಲಿಟ್ಕೊಳ್ಳೇಬೇಕು. ನಾವು ಈಗ ಮಾತಾಡ್ತಿರೋ ಈ ನಿಯಮಗಳೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಇವುಗಳಿಗೆ ಶತಮಾನಗಳ ಇತಿಹಾಸವಿದೆ. ಕೇಶಿರಾಜನ ಶಬ್ದಮಣಿದರ್ಪಣದಂತಹ ಹಳೇಗನ್ನಡ ವ್ಯಾಕರಣ ಗ್ರಂಥಗಳಲ್ಲಿ ಈ ಪ್ರತ್ಯಯಗಳನ್ನ ಮೂಲ ಪದಕ್ಕೆ ಹೇಗೆ ಒಂದು ಗಣಿತದ ಸೂತ್ರದ ಹಾಗೆ ಸೇರಿಸಬೇಕು ಅಂತ ವೈಜ್ಞಾನಿಕವಾಗಿ ವಿವರಿಸಲಾಗಿದೆ. ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಮತ್ತು ಬಹುಶಃ ಅತ್ಯಂತ ಸುಂದರವಾದ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ವ್ಯಾಕರಣವು ನೇರವಾಗಿ ನಮ್ಮ ಸಂಸ್ಕೃತಿಯೊಂದಿಗೆ ಹೇಗೆ ಬೆಸೆದುಕೊಂಡಿದೆ ಅನ್ನೋದನ್ನ ನೋಡಬಹುದು. ಒಂದು ಕ್ಷಣ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಬಹುವಚನ ಅಂದ್ರೆ ಪ್ಲೂರಲ್ ಆಗೋಕೆ ಸಾಧ್ಯನಾ? ಗಣಿತದ ಪ್ರಕಾರ ಇದು ಅಸಾಧ್ಯ. ಆದ್ರೆ ಭಾಷೆಯಲ್ಲಿ, ನಮ್ಮ ಕನ್ನಡದಲ್ಲಿ ಇದು ಸಾಧ್ಯ. ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನ ಗೌರವಾರ್ಥಕ ಬಹುವಚನ ಅಂತ ಕರೀತಾರೆ. ಅಂದ್ರೆ ಒಬ್ಬನೇ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ರು ಅವರಿಗೆ ಗೌರವ ಮರ್ಯಾದೆ ಕೊಡೋಕೆ ಬಹುವಚನವನ್ನ ಬಳಸೋದು. ಇದು ನಿಜಕ್ಕೂ ಒಂದು ಅದ್ಭುತವಾದ ಕಾನ್ಸೆಪ್ಟ್. ನಮ್ಮ ತಂದೆ ಒಬ್ರೇ ಇದ್ರೂ ನಾವು ಗೌರವದಿಂದ ತಂದೆಗಳು ಅಂತ ಕರಿತೀವಿ. ನಮ್ಮ ಗುರುಗಳು ಒಬ್ರೇ ಇದ್ರೂ ಗುರುಗಳು ಅಂತೀವಿ. ಇಲ್ಲಿ ಲೆಕ್ಕ ಮುಖ್ಯ ಅಲ್ಲ, ಗೌರವ ಮುಖ್ಯ. ಒಬ್ಬ ವ್ಯಕ್ತಿಯನ್ನ ಬಹುವಚನದಲ್ಲಿ ಕರೆಯೋದ್ರ ಮೂಲಕ ನಮ್ಮ ಭಾಷೆಯವರ ಸ್ಥಾನಮಾನವನ್ನ ಎತ್ತಿ ಹಿಡಿಯುತ್ತೆ.
ಹಾಗಾದ್ರೆ ಈ ಎಲ್ಲಾ ನಿಯಮಗಳು, ಪ್ರತ್ಯಯಗಳು ಮತ್ತು ಅಪವಾದಗಳಿಂದ ನಾವು ಕಲಿಯೋದೇನು? ನೋಡಿ, ವ್ಯಾಕರಣ ಅಂದ್ರೆ ಅದು ಬರೀ ಭಾಷೆಯ ನಿಯಮಗಳ ಪಟ್ಟಿಯಲ್ಲ. ಅದು ನಮ್ಮ ಸಂಸ್ಕೃತಿಯ, ನಮ್ಮ ಆಲೋಚನಾ ಕ್ರಮದ ಒಂದು ಕನ್ನಡಿ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕನ್ನಡದ ಬಹುವಚನ ವ್ಯವಸ್ಥೆ ತುಂಬಾ ತಾರ್ಕಿಕ ಮತ್ತು ಸುಂದರವಾಗಿದೆ. ಒಂದು, ಏಕವಚನ ಮತ್ತು ಬಹುವಚನ ಅಂತ ಎರಡೇ ರೂಪಗಳಿರೋದು. ಎರಡು, ನಿರ್ಜೀವ ವಸ್ತುಗಳಿಗೆ ಗಳು, ಜನರಿಗೆ ಅರು ಮತ್ತು ನಮ್ಮ ಆತ್ಮೀಯ ಸಂಬಂಧಗಳಿಗೆ ಅಂದಿರು ಅಂತ ಪ್ರತ್ಯೇಕ ಪ್ರತ್ಯಯಗಳಿರೋದು. ಮತ್ತು ಮೂರನೇದಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ, ಗೌರವವನ್ನೇ ಒಂದು ವ್ಯಾಕರಣದ ನಿಯಮವನ್ನಾಗಿ ಮಾಡಿರೋ ಗೌರವಾರ್ಥಕ ಬಹುವಚನ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಭಾಷೆಯ ವ್ಯಾಕರಣದಲ್ಲೇ ಗೌರವಕ್ಕೆ ಇಷ್ಟೊಂದು ದೊಡ್ಡ ಜಾಗ ಇರೋದು ನಮ್ಮ ಸಂಸ್ಕೃತಿಯಲ್ಲಿ ಹಿರಿಯರಿಗೆ, ಜ್ಞಾನಿಗಳಿಗೆ ನಾವು ಕೊಡುವ ಸ್ಥಾನಮಾನದ ಪ್ರತಿಬಿಂಬ ಅಲ್ವಾ? ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.